ಸೂಪರ್ ಆಗಿದೆ ಮೂವಿ ಮಾತ್ರ ಚೆನ್ನಾಗಿ ಬಂದಿದೆ. ಒಳ್ಳೆ ಖಡಕ್ಕಾಗಿ ಪ್ರಶಾಂತ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ನೋಡಿ. ಎಲ್ಲ ಇದೆ, ಎಲ್ಲ ಥರ ಇಷ್ಟ ಆಯಿತು. ಬಟ್ ಖಡಕ್ಕಾಗಿ ಮಾಡಿದ್ದಾರೆ ಬಿಡಿ. ಇನ್ನು ಭಾಗ 2 ಏನೋ ಆಕ್ಷನ್ ಎಲ್ಲ ಚೆನ್ನಾಗಿತ್ತು ಬಿಡಿ. ರಿಯಲಿಸ್ಟಿಕ್ ಆಗಿತ್ತು. ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬೊಂಬಾಟ್ ಮೂವಿ. ನಮ್ಮ ಪ್ರಾಣ ಸ್ನೇಹಿತರೆ ಪ್ರಶಾಂತ್ ಸರ್ ಸೂಪರ್ ಮೂವಿ. ಆಕ್ಟಿಂಗ್ ಅಂತ ಮಾರ್ಬಲಸ್. ಎಲ್ಲಾ ಕಲಾವಿದರು ಸೂಪರ್ ಆಗಿ ಮಾಡಿದ್ದಾರೆ. ಪ್ರಶಾಂತ್ ಸರ್ ಅಂತ ಮತ್ತೆ ಹೀರೋ ರೋಲು ತುಂಬಾ ಚೆನ್ನಾಗಿ ಮಾಡೋರು. ಮತ್ತೆ ಲೇಡಿ ಮಾಡಿದಾರಲ್ಲ ಅವರು ತುಂಬಾ ಚೆನ್ನಾಗಿದೆ. ಅದು ಎಲ್ಲ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಡೈರೆಕ್ಷನ್ ಸೂಪರ್ ಆಗಿದೆ. ಪಿಕ್ಚರೈಸೇಷನ್ ಚೆನ್ನಾಗಿದೆ. ಇಟ್ ವಾಸ್ ಗ್ರೇಟ್. ಆಕ್ಟಿಂಗ್ ಎಲ್ಲ ನೈಸ್, ಚೆನ್ನಾಗಿದೆ. ಪಿಕ್ಚರ್ ಅಲ್ಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸರ್ ಸೂಪರ್ ಆಗಿದೆ. ನಮ್ಮ ಸತ್ಯ, ನಮ್ಮ ಆತ್ಮೀಯ ಸ್ನೇಹಿತರು ಅವರು ಆಕ್ಟ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಗೌಡ್ರು ಸರ್ ಅದು ಒಂದು ಸಂದೇಶ ಕೊಟ್ಟಿದ್ದಾರೆ. ತಾಯಿ ಸಂದೇಶ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಮೂವಿ ಇದು. ಉತ್ತರ ಕರ್ನಾಟಕ ಸೈಡು ಲಿಂಗಾಯತರ ಬಗ್ಗೆ, ಬೇರೆ ಜಾತಿಗಳ ಬಗ್ಗೆ ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳ ಬಗ್ಗೆ, ಎಲ್ಲ ಜಾತಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಟ್ ಅದು ಆ ತರ ಮಾಡಬಾರ್ದಂತ ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತು. ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಜಾತಿ ಬಗ್ಗೆ. ಅಂದ್ರೆ ಅದ್ರ ಬಗ್ಗೆ ಇದೆ. ಪಾರ್ಟ್ 2 ನೋಡಿದ್ಮೇಲೆ ಗೊತ್ತಾಗುತ್ತೆ ಲೀಡಿಂಗ್ ಏನು ಅಂತ. ಇವಾಗ ಕೊಟ್ಟಿದ್ದಾರೆ. ಪಾರ್ಟ್ 2 ನೋಡಿದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿದೆ. ಪ್ರಶಾಂತ್ ಅವ್ರು ಬೇಗ ಹೋಗ್ಬಿಟ್ರು, ಕಾಣಿಸಿಲ್ಲ ಸ್ವಲ್ಪ ಸ್ಕ್ರೀನ್ಗಳೆಲ್ಲ. ಅದೊಂದು ಮಾತ್ರ ಸ್ವಲ್ಪ ಕಡಿಮೆ ಇದೆ. ಹೀರೋಯಿನ್ ಬೇಕಾಗಿತ್ತು ನಮ್ಗೆ. ಸರ್ ಮೆಸೇಜ್ ಏನಿದೆ ಅಂತಂದ್ರೆ, ದ್ವೇಷ ಯಾರು ಕಟ್ಕೋಬಾರ್ದು. ಒಂದು ಹೆಣ್ಣಿಗೆ ಯಾವ ತರ ಗೌರವ ಕೊಡ್ಬೇಕೋ ಆ ತರ ಗೌರವ ಕೊಡ್ಬೇಕು. ಸೆಕೆಂಡ್ ಬಂದ್ ಏನಂತಂದ್ರೆ, ಯಾರು ಶಾಶ್ವತ ಇಲ್ಲ ಸರ್. ಎಲ್ರು ಕೂಡ ಒಂದಲ್ಲ ಒಂದಿನ ಹೋಗ್ಬೇಕಾದೆ. ಆ ಒಂದು ದಿಟ್ಟಲ್ಲಿ ದ್ವೇಷ ಯಾರು ಇಟ್ಕೋಬೇಡಿ. ಸೊ ಅನ್ನೋದಕ್ಕೆ ಒಂದು ಮೆಸೇಜ್ ತಗೊಂಡೋಗಿದ್ದಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಒಂದು ಬೆಲೆ ಕೊಡೋ ತರ ಒಂದು ತಗೊಂಡು ಹೋಗಿದ್ದಾರೆ. ಜಾತಿ ಬಗ್ಗೆ ಅಂತಂದ್ರೆ ಅಲ್ಲಿ ಇರೋದೆಲ್ಲ ಅದೇನೆ ಅಲ್ವಾ. ಈಗ ಲಿಂಗಾಯತರು ಅಂತಂದ್ರೆ ಎಸ್ಪೆಷಲಿ ಲಿಂಗಾಯತರದೇ ಬರುತ್ತೆ ಅಂತ ಏನಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಕಂಟೆಂಟ್ ಅಂತ ತಗೊಂಡೋಗಿದ್ದಾರೆ. ಅಲ್ಲಿ ಲಿಂಗಾಯತರದೆಲ್ಲ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ, ಆ ಉತ್ತರ ಪ್ರದೇಶಗಳಲ್ಲಿ ಲಿಂಗಾಯತರು ಚೆನ್ನಾಗಿ ನಡೆಯೋದ್ರಿಂದ ಅದನ್ನ ಒಂದು ಕಂಟೆಂಟ್ ಅಂತ ತಗೊಂಡೋಗಿದ್ದಾರೆ ಅಷ್ಟೇನೆ. ಅದರ್ವೈಸ್ ಅದು ಬಿಟ್ರೆ ಓವರಾಲ್ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನೀವೆಲ್ಲರೂ, ನಾನು ಒಂದೇ ಮಾತು ಕೇಳ್ಕೊಳೋದು, ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಾದ್ಮೇಲೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿ. ನೀವಿದ್ರೇನೆ ನಾವು ಅಲ್ವಾ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಲೀಡು ಅಂತಂದ್ರೆ ಇವಾಗ ಇದನ್ನ ತಗೊಂಡೋಗಿದಾರಲ್ಲ, ಆಮೇಲೆ ಅದನ್ನ ಹೇಳ್ಬೋದು. ಯಾಕಂದ್ರೆ ಅದು ಫಸ್ಟೇ ಹೇಳಕ್ ಆಗಲ್ಲ ಅಲ್ವಾ ನಾವೆಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಸಿನಿಮಾ ಎಲ್ಲ. ನೀವೆಲ್ಲ ಈ ತರದ ಸೆಲೆಬ್ರೇಷನ್ ಆಕ್ಚುಲಿ ರಮೇಶ್ ಅವ್ರಿಗೆ ಆಗಲಿ, ರವೀಶ್ ದೊಡ್ಡದಲ್ಲ. ಇಲ್ಲ ಇದನ್ನ ಹೇಗೆ ಫೀಲ್ ಮಾಡ್ತಿದೀನಿ? ಅವ್ರು ಹೇಳ್ತಾರೆ ದೊಡ್ಡದಲ್ಲ. ಪ್ರತಿ ಸಿನಿಮಾ ಗೆದ್ದಾಗಲೂ ದೊಡ್ಡದೆ. ನನಗೆ ಆಲ್ರೆಡಿ ಗೆದ್ದಿದೆ ಅಂತ ಹೇಳ್ತಾ ಇಲ್ಲ. ಗೆಲುವಿನ ದಾರಿಯಲ್ಲಿ ನಾವು ಸಾಕ್ತಾ ಇದೀವಿ. ಸೊ ಪ್ರತಿ ಇದು ನಮ್ಗೆ ಏನೇ ಮಾಡಿದಾಗಲೂ, ಹೊಸತಾನ ಮಾಡಿದಾಗಲೂ, ಆಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಇದು ಸ್ಪೆಷಲ್ ಅಂತ ಯಾಕಂತಂದ್ರೆ, ರವಿ ಮಾಡ್ತಾರೆ ಮೊದಲನೇ ಪ್ರೊಡಕ್ಷನ್. ಭಯದ ಜೊತೆಗೆ ಈ ಸೆಲೆಬ್ರೇಷನ್ ಶುರುವಾಗಿದೆ ಅಂತಂದ್ರೆ ಖಂಡಿತ ನಮ್ಮ ಮೇಲೆ ಧೈರ್ಯ ಹುಡ್ತಾ ಇದೆ. ಖಂಡಿತ ಗೆಲುವಿನ ಹೆಜ್ಜೆಯನ್ನು ಇಟ್ಟಿದ್ವಿ ನಾವು. ಸೊ ಗೆಲುವಿನ ದಡನ ಸೇರ್ತೀವಿ. ಆ ಧೈರ್ಯ ಅಂತೂ ಇದ್ದೇ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಬಿಕಾಸ್ ಅದು ಬರೀ ನಮ್ಮದು ಮಾತ್ರ ಅಲ್ಲ. ರವಿ ಎಫರ್ಟು, ರವಿ ಮಾಡ್ಕೊಂಡಿದ್ದು ಟೀಮ್ ವರ್ಕು, ಅವ್ರಿಗೆ ಸಪೋರ್ಟ್ ಮಾಡಿದ್ದು ಎಲ್ಲರೂ. ಲಕ್ಷ್ಮೀನಾರಾಯಣ ರೆಡ್ಡಿ ಇರ್ಬೋದು, ಸೋನೂರ್ ಇರ್ಬೋದು, ಆಮೇಲೆ ಇಡೀ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ. ಪ್ರಶಾಂತ್ ಇರ್ಬೋದು, ಪೃಥ್ವಿ ಇರ್ಬೋದು, ಸತ್ಯ ಇದ್ದಾರೆ, ಅಮೋಘ್ ಇದ್ದಾರೆ, ವಿಕಾಸ್ ಇದ್ದಾರೆ, ಎಲ್ಲರೂ, ಪ್ರಜ್ವಲ್ ಇದ್ದಾರೆ, ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್ಗಳು. ಎಲ್ಲರೂ ಏನಪ್ಪಾ ಅಂದ್ರೆ ಆ ಬಿಸಿಲಿ ನಮ್ಮ ಫಾಸ್ಟ್ಗೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡೋದಿದೆ ಗೊತ್ತಾ. ಅದು ಯಾರೇ ಆಗಲಿ ತುಂಬಾ ಕಷ್ಟ ಆಗುತ್ತೆ. ಬಟ್ ಅವ್ರು ಅದನ್ನ ಮಾಡಿದ್ದಾರೆ ಅಂದ್ರೆ ಒಂದು ಗೆಲುವಿಗೋಸ್ಕರ ಮಾಡಿರೋದು, ಹಸುವಿಂದ ಮಾಡಿರೋದು. ಆ ಹಸುವಿಗೆ ಇವತ್ತು ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋ ಧೈರ್ಯ ನಮಗೆ ಬಂದ್ಬಿಟ್ಟಿದೆ. ಸರ್ ಇವಾಗ ಕ್ರೂರತ್ವ ಅಂತ ನಾವು ಟ್ರೈಲರ್ ನೋಡಿದಾಗ ಅನಿಸ್ತಾ ಇತ್ತು. ಇವಾಗ ಕ್ರೂರತ್ವ ಹೋಗಿ ಎಮೋಷನ್ ಆಗಿ ಕನ್ವರ್ಟ್ ಆಗಿರೋದು ಸಿನಿಮಾ ನೋಡಿದ್ಮೇಲೆ ಏನ್ ಅನ್ಸುತ್ತೆ? ಇಲ್ಲ, ಅದು ಏನ್ ಅನ್ಕೊಂಡ್ವಿ ಅಂತಂದ್ರೆ, ಫಸ್ಟು ನಾವ್ ಇಂಥವ್ರು ಅನ್ನೋದು ಒಂದು ಇನ್ವಿಟೇಷನ್ ನಾವು ಯಾವತ್ತು ಬಿಚ್ಚಿಟ್ಬಿಡ್ಬೇಕು. ಮನೆಯನ್ನ ತುಂಬಾ ಚಂದ ಕಟ್ಟಿ ಎಲ್ಲ ಮಾಡಿ ಒಳಗ್ ಕರೆದ್ಮೇಲೆ ಆ ಮನೆ ಚಂದ ಇಲ್ಲ ಅಂತಂದ್ರೆ ಬೈತಾರೆ, ಮಾಡ್ತಾರೆ. ಸೊ ನಾವ್ ಹೀಗಿದೀವಿಪ್ಪ, ಈ ಕತೆ ಹೀಗೆ ನಡೆದಿದೆ, ದಯವಿಟ್ಟು ಬಂದು ನಮ್ಮನ್ನ ನೋಡಿ ನೀವು ನಿಮ್ಗೆ ಹಾಗೆ ಅನ್ಸುತ್ತು ಅಂತಂದ್ರೆ, ಅದೇ ಹೇಳಿದೀವಿ. ಈಗ ಈ ಸಂಜೆಯಿಂದ ಇನ್ನು ಉತ್ತರ ಕರ್ನಾಟಕಕ್ಕೆಲ್ಲ
ನಿಮ್ಮ ಮುಂದೆ ಬಂದು ನಾವು ನಿಲ್ತೀವಿ. ನಮ್ಮ ತಪ್ಪುಗಳಿಂದಿದ್ರೆ ನೀವು ಹೇಳಿ ಅಂತಾನೆ ನಾವೆಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ಕೊಂಡ್ ಬಂದಿರೋದು. ಎಮೋಷನ್ಸ್ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ಒಂದು ವೈಲೆನ್ಸು ಮತ್ತೊಂದು ಆಗ್ತಿದೆ ಅಂತಂದಾಗ ಅದ್ರ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಮೋಷನ್ಸ್ ಅನ್ನೋದು ಬರಲೇಬೇಕು. ಸೊ ನಾವು ಎಮೋಷನ್ಸ್ ಮುಚ್ಚಿಟ್ಟಿದ್ವಿ. ಇಷ್ಟು ದಿವಸ ಏನಾಯ್ತು ಅಂತಂದ್ರೆ ಬೇಡ, ನಾವೆಲ್ಲ ಇದೆ ಅಂತ ಏನಕ್ಕೆ ಹೇಳಬೇಕು, ನಾವೇನೋ ಬೇರೆ ತರ ಹೋಗ್ತಿದೀವಿ ಅಂತ ಹೇಳೋಣ. ಈಗ ಒಬ್ರು ಅದೇ ಅಂದ್ರು, ಅಣ್ಣ ಇಷ್ಟೊಂದೆಲ್ಲ ಇಟ್ಕೊಂಡ್ಬಿಟ್ಟು ನೀನ್ ಯಾಕಣ್ಣ ಬೇರೆ ಏನೋ ಬಿಟ್ಟೆ ಅಂತಂದು. ಈಗ ಜನ ಮಾತಾಡ್ತಾರೆ. ಈಗ ನಿಮ್ಗೆ ದಟ್ ಈಸ್ ಅ ಶಾಕರ್. ಸರ್ ಹಿಂಗಿದ್ದು ಇದನ್ನ ಹೇಳಿಲ್ವಲ್ಲ ಸರ್ ಅಂತ. ಈಗ ಒಳಗ್ ಬಂದವ್ರಿಗೆ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಅವ್ರೇನೋ ಒಂಥರ ಹೊಸದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಬಟ್ ಅಲ್ಲಿಗೂ ನಾನು ನನ್ನ ಅಣ್ಣಂಗೆ ಅದೇ ಹೇಳ್ತಾ ಇದ್ದೆ, ಅಣ್ಣ ಇನ್ನೂ ಒಂದು 5 ದಿವಸ ಬಿಟ್ಬಿಡೋಣ, ಏನೇನಾಗತ್ತೆ ನೋಡೋಣ, ಎಲ್ಲರೂ ಏನೇನು ಹೇಳ್ತಾರೆ ಅಂತ ನೋಡೋಣ. ಯಾಕೆ ಅಂತಂದ್ರೆ ಮೊದಲನೇ ದಿನದ ಈ ಕ್ಷಣದ ಒಂದು ಅನುಭವ ಹಂಚ್ಕೊಳ್ಳೋದು ಮತ್ತೊಂದು ಇಲ್ಲ. ಜನ ಒಂದಷ್ಟು ಮೌತ್ ಪಬ್ಲಿಸಿಟಿಗಳಾಗಬೇಕು. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ ಇಟ್ ಹ್ಯಾಸ್ ಟು ರೀಚ್ ಟು ಈಚ್ ಅಂಡ್ ಎವ್ರಿ ಕನ್ನಡಿಗ. ಯಾಕೆಂತಂದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಎಮೋಷನ್ ಆಗಿದೆ, ಪ್ರತಿಯೊಬ್ಬ ಕನ್ನಡಿಗನ ಒಂದು ಕತೆ ಆಗಿದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಮನೆ ಮಂದಿಯ ಕತೆ ಆಗಿದೆ ಇದು. ಆ ನಿಟ್ಟಿನಲ್ಲಿ ಅವ್ರಿಗೆ ರೀಚ್ ಆಗಬೇಕು, ಇಲ್ಲಿ ಅವ್ರಿಗೆ ರೀಚ್ ಆಗಬೇಕು, ಆಗತ್ತೆ. ಯಾಕೆಂದ್ರೆ ಯು ಆರ್ ದ ಬ್ರಿಡ್ಜ್. ನೀವು ಇವತ್ತು ಕರ್ಕೊಂಡು ಹೋಗಿ ನನ್ನನ್ನು ಸಂಜೆ ಏನು ನಮ್ಮ ಸಿನಿಮಾವನ್ನ ಜನರ ಮುಂದೆ ಹೇಳ್ತೀರಾ. ಇವತ್ತು ನೀವು ಅಂದ್ರಲ್ಲ ಎಮೋಷನ್ಸ್ ಇದೆ ಅಂತ, ಆ ಎಮೋಷನ್ಸ್ ಇದೆ ಅಂತ ನೀವೇನು ಹೇಳಿದ್ರಿ ಅದು ಜನರ ಕ್ಯಾರಿ ಆಗ್ಬಿಟ್ರೆ ಸಾಕು. ಸರ್ ವಿಶೇಷವಾಗಿ ಪ್ರಶಾಂತ್ ಸರ್ ಹೇಳ್ತಾ ಇದ್ರು, ಫಸ್ಟ್ ಟೈಮ್ ರವಿ ಸರ್ ನನ್ನ ಕತೆ ಹೇಳಿದಾಗ ಒಂದು ಕತೆ ಹೇಳಿಲ್ಲ ನನಗೆ, ಶೂಟಿಂಗ್ ಆಗ್ತಿರೋ ಒಂದು ಸಿನಿಮಾ ತೋರಿಸಿದ್ರು ಅಂತ. ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇವತ್ತು ಏನು ನಾವು ಇದನ್ನೆಲ್ಲ ನೋಡ್ತಾ ಇದೀವಿ, ನಮಗೆಲ್ಲ ಅವರು ಏನು ಹೇಳಿದ್ರು ಅದನ್ನು ಮಾಡು ಅಂತ ನಾನು ಅವತ್ತು ಹೇಳ್ತಿದ್ದೆ, ಯಾವಾಗಲೂ ಹೇಳ್ತಾನೆ ಬರ್ತಿದ್ದೆ. ಅದು ನಿಮ್ಗೆ ಇವತ್ತು ಸ್ಕ್ರೀನ್ ಮೇಲೆ ನೋಡಕ್ ಸಿಕ್ಕಿದೆ. ನನಗೆ ಇದು ಸಾಕಷ್ಟು ಸಾರಿ ನೋಡೋ ಅವಕಾಶ ಸಿಕ್ತು. ಯಾಕಂದ್ರೆ ಅವ್ರ ಜೊತೆಲಿ ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಫ್ರೇಮ್ ಟು ಫ್ರೇಮ್ ನಾವು ಸಿನಿಮಾ ನೋಡ್ಕೊಂಡೇ ಕೆಲಸ ಮಾಡ್ಕೊ ಬಂದಿದ್ದೀವಿ. ಅದ್ಭುತವಾಗಿ ಅವ್ರು ಏನ್ ಕನ್ಸು ಕಟ್ಟಿದ್ರೆ ಆ ಕನ್ಸನ್ ತಂದು ನಿಮ್ಮ ಮಡಲಿಗೆ ತಂದು ಹಾಕಿದೀವಿ. ಇವತ್ತು ಇವರೆಲ್ಲ ಏನು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಥವಾ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ತಿದ್ದಾರೆ ನೀವು ಹೇಳ್ತಾ ರೀತಿಲಿ, ಇದೆಲ್ಲವೂ ಕೂಡ ಅವರ ಒಂದು ಏನು ಬಹಳ ದಿವಸದ ಒಂದು ಕನಸು. ಮತ್ತೆ ರಮೇಶ್ ಅಣ್ಣವರ ಡೈಲಾಗ್ಸು, ಪ್ರತಿಯೊಬ್ರು ಸೋನು ಆಗಿರ್ಬೋದು, ನಮ್ಮ ಪೃಥ್ವಿ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಪ್ರತಿಯೊಬ್ರು ಎಲ್ಲರೂ ನಿಮ್ಗೆ ಇಡೀ ಸಿನಿಮಾದಲ್ಲಿ ಹಂಗೆ ಕಾಣಿಸ್ತಾರೆ. ಸೊ ಬಹಳ ಖುಷಿ ಇದೆ.